ನೋಡಿದ್ದೀರಿ. ಸೂರ್ಯ ಅಶರೀರವಾಣಿಯ ಮೂಲಕ ಹೇಳ್ತಾನೆ ಇಂದ್ರನಿಗೆ ಕೊಡಬೇಡ ಅಂತ. ಕರ್ಣ ಕವಚ ಎಲ್ಲ ಕೊಡಬೇಡ, ನಿನ್ನ ಕುಂಡಲ ಕವಚಗಳನ್ನು ಕಳ್ಕೊಂಡ್ರೆ ನೀನು ನಿನ್ನ ಶರೀರಕ್ಕೆ ಆಪತ್ತು ತಂದುಕೊಳ್ತಿದ್ದ. ಅಲ್ಲಿ ತಂದೆಯ ಮಾತು ಕೇಳೋದಿಲ್ಲ, ದಾನ ದೊಡ್ಡದು ಅಂತಾನೆ. ಇಲ್ಲಿ ತಾಯಿಯ ಮಾತನ್ನು ಅಥವಾ ಪೃಥೆಯ ಮಾತನ್ನು ಕೇಳು ಅಂದ ಅಶರೀರವಾಣಿಯನ್ನು ಕೂಡ ನಿರಾಕರಿಸ್ತಾನೆ ಕರ್ಣ. ನಿರಾಕರಿಸಿ ಹೇಳ್ತಾನೆ, ನಾನು ನಿಜವಾಗಿಯೂ ಈಗ ನೀನು ಹೇಳುವುದರ ಮೇಲೆ ಯಾವ ಶ್ರದ್ಧೆಯನ್ನೂ ಇಟ್ಟಿಲ್ಲ. ನನಗೆ ನಿನ್ನ ಮಾತುಗಳ ಮೇಲೆ ನಂಬಿಕೆ ಇಲ್ಲ. ನೀನು ನಿನ್ನ ಪಾಪಕ್ಕಾಗಿ ನನ್ನ ಆತ್ಮಸ್ವರೂಪವನ್ನೇ ನಾಶ ಮಾಡಿದೆ. ನಿನ್ನ ಸಂತೋಷಕ್ಕಾಗಿ ನನ್ನ ಯಶಸ್ಸು ಮತ್ತು ಕೀರ್ತಿಯನ್ನೇ ಮಣ್ಣಿನಲ್ಲಿ ಹಾಕಿದೆ. ನಿಜವಾಗಿ ಕೊಡಬೇಕಾಗಿದ್ದ ಕ್ಷತ್ರಿಯ ಸಂಸ್ಕಾರವನ್ನು ಆಗ ಕೊಡದೆ ಈಗ ನಾನು ಕ್ಷತ್ರಿಯ ಎಂದು ನನ್ನ ಧರ್ಮವನ್ನು ನೆನಪಿಸುತ್ತಿ. ನಾನು ಕ್ಷತ್ರಿಯ ಧರ್ಮವನ್ನು ನಡೆಸಬೇಕಾದ ಕಾಲದಲ್ಲಿ ನಡೆಸದೆ ಈಗ ಕ್ಷತ್ರಿಯ ಧರ್ಮವನ್ನು ನಡೆಸುವುದು ಯಾವ ಪುರುಷಾರ್ಥಕ್ಕೆ? ನೀನೇ ಹೇಳುತ್ತಿ, ನಾನು ಪಾಂಡವರಲ್ಲಿ ಹಿರಿಯ, ಅವರೊಡನೆ ಸೇರಬೇಕು, ಆ ಮೂಲಕ ಬ್ರಹ್ಮನಾಗಿ ಅವರ ಜೊತೆಗೆ ಮೆರೆಯಬೇಕು, ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕು. ನೀನೇ ಯೋಚಿಸು. ನೀನು ನಿಜವಾಗಿ ಇದೆಲ್ಲವನ್ನು ಹೇಳುವುದು ಪುತ್ರ ವಾತ್ಸಲ್ಯದಿಂದ ಅಲ್ಲ. ಇದು ನಿನ್ನ ಸ್ವಾರ್ಥ. ನಿನ್ನ ಸ್ವಾರ್ಥಕ್ಕೆ ನೀನು ನನ್ನ ಬಳಿಗೆ ಬಂದಿದ್ದಿ. ಆದರೆ ನಾನು ಇದುವರೆಗೆ ನನ್ನನ್ನು ತಂದೆ ತಾಯಿಯ ಹಾಗೆ ಅಥವಾ ನನ್ನ ಜೊತೆಗಿದ್ದಂತಹ ದುರ್ಯೋಧನನನ್ನು ಬಿಟ್ಟು ಬಂದರೆ ಅದು ಕೃಷ್ಣನ ಭಯಕ್ಕೆ ಬಂದ ಹೇಳಿತನ ಅಲ್ವಾ? ಹಾಗೆ ಬರುವುದು ಅಂದರೆ ಕ್ಷತ್ರಿಯ ಧರ್ಮಕ್ಕೆ ವಿರೋಧವಾದದ್ದಲ್ವ? ನೀನು ಕ್ಷತ್ರಿಯ ಧರ್ಮಕ್ಕೆ ಅನುಗುಣವಾಗಿ ನಡಿ ಅನ್ನುತ್ತಾ ಈ ರೀತಿ ಬೆನ್ನು ಹಾಕು ಅನ್ನುತ್ತಿ ಹೇಳಿತನ ಆಗುವುದಿಲ್ಲವೇ? ಅವರು ನನಗೆ ಮಾಡಿದ ಉಪಕಾರ ಸ್ಮರಣೆಗೆ, ಅವರ ಋಣ ಸಂದಾಯಕ್ಕೆ ಇರುವ ಅವಕಾಶವನ್ನು ಕಾಲಿನಿಂದ ಒದ್ದು ಈಗ ಹೇಡಿಯ ಹಾಗೆ ನಿಮ್ಮ ಜೊತೆಗೆ ಬಂದರೆ ಏನನ್ನು ಪಡೆದ ಹಾಗಾಯಿತು? ನನಗಿದು ಅವಕಾಶ. ನಾನು ಅವರ ಜೊತೆಗೆ ಹೋರಾಡುತ್ತೇನೆ. ನಾನು ಹೀಗೆ ಹೋರಾಡುವಾಗ ನಾನು ಯುದ್ಧದಲ್ಲಿ ಅರ್ಜುನನ ಜೊತೆಗೆ ಸಾಯಬಹುದು, ಅಥವಾ ಅರ್ಜುನ ನನ್ನ ಕೈಯಿಂದ ಸಾಯಬಹುದು. ನಾನು ಅರ್ಜುನನ ಕೈಯಿಂದ ಸತ್ತರೆ ನಿಜವಾಗಿ ಒಬ್ಬ ಕ್ಷತ್ರಿಯನಿಗೆ ಸಿಕ್ಕುವ ವೀರಸ್ವರ್ಗ ನನಗೆ ಪ್ರಾಪ್ತಿಯಾಗುತ್ತದೆ. ಒಂದೊಮ್ಮೆ ಅವನನ್ನು ನಾನು ಕೊಂದರೆ ಅದು ನನ್ನ ಪಾಲಿಗೆ ಒಂದು ಯಶಸ್ಸು. ಈ ಅವಕಾಶವನ್ನು ಯಾಕೆ ವಂಚಿಸುತ್ತಿ? ನಾನು ಹಾಗೆ ನಡೆಯಬೇಕು ಎಂದು ನಿರ್ಧರಿಸಿದ್ದೇನೆ. ನನ್ನ ನಿರ್ಣಯದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಆದರೆ ನೀನು ಮಾತೃವಾತ್ಸಲ್ಯದಿಂದಲೋ ಜನನಿಯಾಗಿಯೋ ಬಂದಿದ್ದಿ. ನಾನು ನಿನ್ನನ್ನು ಬರಿಗೈಯಲ್ಲಿ ಮರಳಿಸಬಾರದು. ನೀನು ಇಲ್ಲಿಯವರೆಗೆ ಬಂದು ಇಲ್ಲಿ ನೋಡಿ, ಇಲ್ಲಿ ಪ್ರಥಮ ಬಾರಿ ಅವನೇನು ಹೇಳ್ತಾನೆ ಅಂದರೆ, ನೀನು ಇಲ್ಲಿಯವರೆಗೆ ಬಂದು ನನಗೆ ಗೊತ್ತಿರದ ರಹಸ್ಯವನ್ನು ಇವತ್ತು ತಿಳಿಸಿದಿ. ನೋಡಿ, ಅವಳಿಗೆ ಗೊತ್ತುಂಟು ಹೇಳಲ್ಲ, ಕೃಷ್ಣನಿಗೆ ಮಾತ್ರ ಹೇಳೋದು. ಯಾಕೆ? ಕೃಷ್ಣನಿಗೆ ಗೊತ್ತು, ಕರ್ಣನಿಗೆ ಗೊತ್ತಿದೆ ಅಂತ. ಇವಳಿಗೆ ಹೇಳಿದರೆ ಶಾಕ್ ಆಗಬಹುದು ಅಂತ ಹೇಳಲಿಲ್ಲ ಅವನು. ಗೊತ್ತೇ ಇಲ್ಲದ ಹಾಗೆ ನೀನು ನನಗೆ ನನ್ನ ಜನ್ಮ ರಹಸ್ಯ ತಿಳಿಸಿದೆ. ನಾನು ಅದನ್ನು ಕೇಳಿಕೊಂಡಿದ್ದೇನೆ. ಅದಕ್ಕನುಗುಣವಾಗಿ ನೀನು ಜನನಿಯಾಗಿ ಬಂದವಳನ್ನು ಬರಿಗೈಯಲ್ಲಿ ಮರಳಿಸಬಾರದು ಎಂಬ ಕಾರಣಕ್ಕಾಗಿ ನಾನು ಕೂಡ ಒಂದು ಪ್ರತಿಜ್ಞೆ ಮಾಡುತ್ತೇನೆ. ನಿನ್ನ ಪುತ್ರರಲ್ಲಿ ಅರ್ಜುನ ಒಬ್ಬನನ್ನು ಬಿಟ್ಟು ಉಳಿದ 4 ನಾನು ವಧೆ ಮಾಡುವ ಅವಕಾಶವಿದ್ದರೂ ವಧಿಸುವುದಿಲ್ಲ. ಅರ್ಜುನನ ಜೊತೆಗೆ ಮಾತ್ರ ಯುದ್ಧ ಮಾಡುತ್ತೇನೆ. ವಧೆಯ ಸಂದರ್ಭ ಬಂದರೆ ವಧೆಗೂ ಸಿದ್ಧನಾಗುತ್ತೇನೆ. ಉಳಿದ 4 ಜೊತೆಗೆ ಇಲ್ಲ. ಒಂದು ಮಾತಂತೂ ಖಚಿತವಾಯಿತು ಅಮ್ಮ, ಕಡೆಗೂ ಪಾಂಡವರು ಶಾಶ್ವತ. ನಾನು ಉಳಿದರೆ 4 ಮಕ್ಕಳು, ನಾನು 5 ಜನ ಪಾಂಡವರು ಶಾಶ್ವತ. ನಾನು ಉಳಿಯಲಿಲ್ಲ, ನಿನ್ನ 5 ಮಕ್ಕಳು ಉಳಿದರು, ಪಾಂಡವ ಶಾಶ್ವತ. ನಿನಗೆ ಸಂತೋಷವಾಯಿತಲ್ಲ? ಪಾಂಡವರು ಶಾಶ್ವತವಾಗಿರುತ್ತಾರೆ, ಚಿಂತೆ ಮಾಡಬೇಡ. ಕುಂತಿ ಹೇಳ್ತಾಳೆ, ಸಂಕಲ್ಪ ದೈವದಿಂದ ಬರೆದರೆ ಯಾರೂ ಬದಲಿಸಲಿಕ್ಕಾಗುವುದಿಲ್ಲ. ನಾನು ನಿಜಕ್ಕೂ ನಿನ್ನನ್ನು ಪ್ರಾರ್ಥಿಸಿಕೊಳ್ಳುವಾಗ
ನೀನು ಒಪ್ಪಿ ಬಂದರೆ ಇಡೀ ಕುರುಕುಲದ ಇಷ್ಟರವರೆಗಿನ ದಿಕ್ಕು ದೆಸೆಯೇ ಬದಲಾಗುತ್ತದೆ ಎಂಬ ಅಪೇಕ್ಷೆಯಿಂದ ಬಂದಿದ್ದೆ. ಆದರೆ ನೀನು ಅದು ಹಾಗೆಯೇ ನಡೆಯಬೇಕು, ಯುದ್ಧ ಹಾಗೆಯೇ ತೀರಬೇಕು ಎಂದು ತೀರ್ಮಾನಿಸಿದ ಹಾಗೇ ಇದೆ. ಇದು ನಿನ್ನ ತೀರ್ಮಾನ ಇರಲಿಕ್ಕಿಲ್ಲ, ಇದು ದೈವ ಸಂಕಲ್ಪ ಎಂದು ಭಾವಿಸುತ್ತೇನೆ. ಅದೊಂದು ವೇಳೆ ದೈವ ಸಂಕಲ್ಪ ಅಲ್ಲದಿದ್ದರೆ ನೀನು ಇಷ್ಟು ಹೊತ್ತಿಗೆ ನನ್ನ ಮಾತು ಕೇಳುತ್ತಿದ್ದಿ. ಇರಲಿ, ಅನಾಮಯಂ ಸ್ವಸ್ತಿತೇಸ್ತು. ನೀನು ಆರೋಗ್ಯವಾಗಿ ಬಾಳು, ಮಂಗಳವಾಗಲಿ ಅಂತ ಹರಸ್ತಾಳೆ ಕುಂತಿ. ಇವನು ತಾಯಿ ಗಾಢ ಆಲಿಂಗನ ಮಾಡಿ ನಮಸ್ಕರಿಸಿದ ಕರ್ಣನಿಗೆ ಮಾಡಿದ ಆಶೀರ್ವಾದ ಅದು. ಆರೋಗ್ಯದಿಂದ ಮಂಗಳಕರವಾಗಿ ಬಾಳು, ಅಥವಾ ಆರೋಗ್ಯದಿಂದ ಬಾಳು, ಮಂಗಳವಾಗಲಿ ಕರ್ಣ ಅಂತ ಅವಳು ಹೊರಟು ಹೋಗ್ತಾಳೆ. ಇದಿಷ್ಟು ಭಾರತದಲ್ಲಿ ಇರುವುದು, ಮಹಾಭಾರತದ ಪಠ್ಯದಲ್ಲಿ. ನಮಗೆಲ್ಲರಿಗೂ ಒಂದು ಪ್ರಚಲಿತವಾದ್ದಿದೆ, ತೊಟ್ಟ ಬಾಣವ ಮರಳಿ ತೊಡದಿರು ಅಂತ ಕುಂತಿ ಕೇಳಿದ್ಲು, ಪ್ರತಿಜ್ಞೆ ಕೊಟ್ಟ ಅಂತ. ಈ ಕಥೆಯನ್ನು ಪ್ರಾರಂಭ ಮಾಡಿ ಇಡೀ ಅವರ ಮನೋಧರ್ಮಕ್ಕೆ ವಿರುದ್ಧವಾದ ಅಭಿಪ್ರಾಯವನ್ನು ಹುಟ್ಟಿಸಿದ್ದು ಪ್ರಥಮ ಬಾರಿಗೆ ಪಂಪ. ಇದು ಪಂಪನಲ್ಲೇ ಬರುವುದು. ಭಾಸನಲ್ಲಿ ಇದೆ, ಭಾಸ ಕೂಡ ಅದನ್ನು ಕಲ್ಪನೆಯಾಗಿ ಮಾಡಿದ್ದಾನೆ ಅಂತ ಅವನ ದೂತವಾಕ್ಯ ನಾಟಕಕ್ಕೆ ಅಥವಾ ಅವನ ದೂತವಾಕ್ಯ ಕಾವ್ಯಕ್ಕೆ ಬರುವಾಗ ಅಥವಾ ಆ ಕೃತಿಗೆ ಬರುವಾಗ ಅಲ್ಲಿ ಗೊತ್ತಾಗುವ ವಿವರಣೆಗೂ ಭಾಸನ ಕರ್ಣಭಾರ ಅನ್ನುವ ಭಾಗಕ್ಕೆ ಬಂದಾಗ ಗೊತ್ತಾಗುವ ವಿವರಣೆಗೂ ವ್ಯತ್ಯಾಸ ಅವನೇ ಮಾಡ್ತಾನೆ. ಅವನು ಯುದ್ಧವೇ ಆಗಿಲ್ಲ ಅಂತ ಹೇಳ್ತಾನೆ ದೂತವಾಕ್ಯಕ್ಕೆ ಬಂದಾಗ. ಕೃಷ್ಣನ ದೂತವಾಕ್ಯದಿಂದಲೇ ಎಲ್ಲವೂ ವ್ಯವಸ್ಥೆ ಆಯಿತು, ಯಾರೂ ಯುದ್ಧ ಮಾಡಲಿಲ್ಲ ಅಂತ ಅವನು ಬರೀತಾನೆ. ಹಾಗಾಗಿ ಅವನೇ ಒಂದು ಮಾತು ಉಲ್ಲೇಖ ಮಾಡ್ತಾನಲ್ಲ, ತೊಟ್ಟ ಬಾಣವ ಮರಳಿ ತೊಡದಿರು, ಅಂಥ ಒಂದು ಕಲ್ಪನೆಯನ್ನು ಭಾಸನಿಂದ ತಗೊಂಡ ಹಾಗೆ ಕಂಡರೂ ಕೂಡ ಅದು ಪೂರ್ತಿ ಭಾಸನಿಂದಲೇ ಹೇಳಲಿಕ್ಕಾಗದಷ್ಟು ಬಹಳ ಒಂದು ಪ್ಲ್ಯಾಂಡ್ ಸ್ಟ್ರಾಟಜಿ ಕರ್ಣನ ವಿರುದ್ಧ ನಡೀತಿತ್ತು. ಅದರಲ್ಲಿ ಕುಂತಿ ಪಾಲ್ಗೊಂಡಿದ್ಲು, ಅದರಲ್ಲಿ ಕೃಷ್ಣ ಇದ್ದ, ಯುಧಿಷ್ಠಿರಾದಿಗಳಿದ್ದರು, ಇವರೆಲ್ಲ ಸ್ಟ್ರಾಟಜಿಕಲಿ ಕರ್ಣನನ್ನು ಹಿಡಿದು ಹಾಕಿದ್ರು ಅನ್ನುವ ಆ್ಯಟಿಟ್ಯೂಡು ಮತ್ತು ಕರ್ಣನಿಗೆ ಬಹಳ ಮೋಸ ಆಗಿದೆ ಇವರಿಂದ ಅನ್ನುವ ಒಂದು ಮನೋಧರ್ಮ. ಆ ಮೂಲಕ ನೆನೆಯದಿರಣ್ಣ ಭಾರತದೊಳಿಂಪೆರರಾರು ಮನ್ ಒಂದೇ ಚಿತ್ತದೆ ನೆನೆಬೊಡೆ ಕರ್ಣನಂ ನೆನೆಯ ಕರ್ಣನೊಳಾರು ದೊರೆ ಕರ್ಣನ ನನ್ನಿ ಅಂತ ಅವನನ್ನು ಕೊಂಡಾಡುವ ಪದ್ಯವನ್ನು ಬರೆದು ಬಿಟ್ಟ ಪಂಪ. ಭಾರತದ ಮಹಾ ಇತಿಹಾಸದ ಎಲ್ಲ ಸಂದರ್ಭಗಳಲ್ಲೂ ಕೂಡ ಒಂದು ಧರ್ಮ ಇನ್ನೊಂದು ಧರ್ಮದ ನಾಯಕನನ್ನು ಖಳನಾಯಕ ಮಾಡ್ತದೆ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೇನೆ. ಇದು ಎಲ್ಲರಿಗೂ ಉಂಟು. ವೈಷ್ಣವ ಧರ್ಮದವರು ಶೈವ ಧರ್ಮದವರನ್ನು, ಶೈವ ಧರ್ಮದವರು ವೈಷ್ಣವ ಧರ್ಮದವರನ್ನು, ಪಾಪ ಬ್ರಹ್ಮ ಒಬ್ಬ ಆರಾಮ್, ಯಾರಿಗೂ ಸುದ್ದಿಗಿಲ್ಲ ಅವನು ಪುಣ್ಯಕ್ಕೆ. ಇಲ್ಲಾಂದರೆ ಶಿವ ವಿಷ್ಣು ಕಚ್ಚಾಡೋದೇನು ಗಲಾಟೆ ಏನು, ಮೂರ್ಖರಂದರೆ ಮೂರ್ಖರು ಅನ್ನೋ ಹಂಗೆ ನಾವು ಮಾಡ್ತೀವಿ. ಅವರಿಬ್ಬರು ಮೇಲಿನವರು, ನಮ್ಮ ಲೋಕದವರೇ ಅಲ್ಲ, ಆದರೂ ನಮ್ಮ ಜಗಳ ಇಲ್ಲಿ. ನೀವು ಶಿವರಾತ್ರಿ ಊಟ ಮಾಡ್ತೀರಾ, ನೀವು ವೈಷ್ಣವರೇ ಅಲ್ಲ, ನೀವು ಶೈವರೇ ಅಲ್ಲ, ನೀವು ಉಪವಾಸ ಮಾಡಬೇಕು. ಅರೆ ನೀವು ಊಟ ಮಾಡ್ತೀರಾ, ಹಂಗಾರೆ ನೀವೆಂತಹ ಶೈವರೇ, ನೀವು ವೈಷ್ಣವರಿಗೆ ಸರಿ ಇದ್ದೀರಿ. ಒಟ್ಟು ಗಲಾಟೆ. ಶಿವ ವಿಷ್ಣು ಬೇಡ, ನಮಗೆ ಗಲಾಟೆ ಬೇಕು. ಶಿವ ವಿಷ್ಣು ಬೇಕಿದ್ದವ್ರು ಗಲಾಟೆ ಮಾಡೋದಿಲ್ಲ, ಕಣ್ಮುಚ್ಚಿ ಕೂತ್ಕೊತಾರೆ. ಯಾರು ಬಂದರೂ ಸಾಕು. ಯಾಕೆಂದರೆ ಯಾರು ಬಂದರೂ ನಮಗಿಂತ ಅಂತೂ ದೊಡ್ಡವನ, ನಮಗಿಂತ ಗ್ಯಾರಂಟಿ ದೊಡ್ಡವನು ಯಾರೇ ಬರಲಿ. ಅದರೊಳಗೆ ಮತ್ತೆ ಗ್ರೇಡೇಷನ್, ಇವ ದೊಡ್ಡವ ಇವ ಅವನಕ್ಕಿಂತ ದೊಡ್ಡವ, ಅದರಿಂದ ಇವನಕ್ಕಿಂತ ಅವನಾಗ್ಬೋದು. ಈ ಗಲಾಟೆಯಲ್ಲಿ ಮುಳುಗ್ತೀವಿ. ಇಲ್ಲಿ ನಮ್ಮ ಸಮಸ್ಯೆ ಏನಂದರೆ, ಜೈನರು ಬಂದಾಗ ಜೈನರು ಮೊದಲು ವೈದಿಕ ಧರ್ಮವನ್ನು ಅಲ್ಲಗಳೆಯುವ ಪ್ರಯತ್ನಗಳನ್ನು ಮಾಡಿದ್ದಾರೆ. ಶರಣರು ಬಂದಾಗ ಶರಣರ ಪರಂಪರೆಯನ್ನು ಅಲ್ಲಗಳೆಯುವ ಪ್ರಯತ್ನವನ್ನು ವೈದಿಕರು ಮಾಡಿದ್ದಾರೆ. ಇದೆಲ್ಲ ಕಾಲಧರ್ಮ. ಕಾಲದಲ್ಲಿ ಎಲ್ಲೋ ಕಾಲಕ್ಕೂ ನನ್ನ ಧರ್ಮ ಶ್ರೇಷ್ಠ ಅನ್ನುವ ಗಲಾಟೆ ಮನುಷ್ಯ ಇರುವವರೆಗೆ ಇರುವುದೇ. ಸುಮ್ಮನೆ ಇರುವವರು ಕೆಲವರು, ಗಲಾಟೆ ಮಾಡೋರು ಭಾಳ ಜನ ಇರ್ತಾರೆ. ಈ ಸುಮ್ಮನೆ ಇರುವವರು ನಿಜವಾಗಿ ಧರ್ಮ ತಿಳಿದವರು, ಅವ್ರು ಮಾತಾಡಲ್ಲ. ಯಾರು ಧರ್ಮ ತಿಳಿದಿಲ್ಲಲ್ಲ ಇವರೆಲ್ಲ ಹಾರಾಟ ಮಾಡ್ತಿರ್ತಾರೆ, ನಮ್ಮದೇ ಸರಿ ನೀವು ಸರಿ ಇಲ್ಲ ಅಂತ. ಎಲ್ಲರೂ ಹಾಗೆ. ಲಾಂಗೂಲ ಚಾಲನಂ ಕ್ಷೇಡ ಉಂಟಲ್ಲ, ನಿನ್ನೆ ಹೇಳಿತ್ತಲ್ಲ, ಈ ಜಗಳ ನಾಯಿ ಜಗಳ ಇದ್ದೇ ಇರೋದೇ. ಅದು ಗುರು ಗುಟ್ಟಿದ್ರೆ ನಾನು ಗುರು ಗುಟ್ಟೋದು, ಅದು ಬಹು ಅಂದರೆ ನಾನು ಬಹು ಅನ್ನೋದು. ಯಾವುದಕ್ಕೆ? ಒಂದು ತುಕುಡಿ ಮಾಂಸಕ್ಕೆ. ಇದು ನಿಲ್ಲಲಾರದ ಗಲಾಟೆ. ಇದು ಎಲ್ಲ ಕಾಲಕ್ಕೂ ಇದೆ, ನೆನಪಿಟ್ಕೊಳ್ಳಿ. ನಮ್ಮ ಭಾರತದಲ್ಲಿ ಮಹಾಭಾರತದ ಕೃಷ್ಣನನ್ನು, ರಾಮಾಯಣದ ರಾಮನನ್ನು
ವೈದಿಕರು ದೇವರು ಅಂತ ಪೂಜಿಸುವ ವೇಳೆಗೆ ಅವರನ್ನು ಖಳನಾಯಕರು, ಅವರು ದೇವರಲ್ಲ, ಅವರಲ್ಲಿ ದೋಷಗಳಿವೆ ಅಂತ ಪ್ರಥಮ ಬಾರಿಗೆ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಅದನ್ನು ಪ್ರಚಲಿತವಾಗಿ ಸುಳ್ಳು ಮಾಡ್ತಾ ಬಂದ ಪರಂಪರೆ ಪಂಪ, ರನ್ನ, ನಾಗಚಂದ್ರ ಮೊದಲಾದವರು. ಅದನ್ನೇನು ನಾನು ಅಸಹಜ ಅಂತ ಅನ್ನೋದಿಲ್ಲ, ಅದೆಲ್ಲ ಸಹಜವಾಗಿ ಅದು ನಡೀತದೆ, ಎಲ್ಲ ಕಾಲಕ್ಕೂ ನಡೀತದೆ, ನಮಗೆ ಹೊಸ್ತಲ್ಲ ಅಥವಾ ನಮ್ಮಲ್ಲೇ ಯಾರೋ ಮಾಡಿದ್ದು ಅಂತೇನು ಭಾವಿಸಬೇಕಾಗಿಲ್ಲ. ಹೀಗೆ ಜೈನರ ಯಾವುದೋ ಬಸದಿಯನ್ನು ನಿರ್ಣಾಮ ಮಾಡೋದು, ಅಲ್ಲಿ ಹೋಗಿ ದೇವಸ್ಥಾನ ಸ್ಥಾಪನೆ ಮಾಡೋದು ಇವರು ಮಾಡಿದ್ದಾರೆ. ಇದು ಟಗ್ ಆಫ್ ವಾರ್, ನಾನು ಗೆಲ್ಲೋದು ನೀನು ಗೆಲ್ಲೋದು, ಇದು ಮುಗಿಲಾರದ ಯುದ್ಧ. ಅದಕ್ಕೆ ಧರ್ಮವೇ ಸಾಕು ಅನ್ನಿಸ್ತದೆ ಧರ್ಮಯುದ್ಧಕ್ಕಿಂತ. ಅದಕ್ಕೆ ರಿಲಿಜನ್ ಬಹಳ ಡೇಂಜರಸ್. ಸ್ಪಿರಿಚುವಲ್ ಅಥವಾ ಸ್ಪಿರಿಚುವಾಲಿಟಿ ಡಿಫರೆಂಟ್. ಅದು ಅಧ್ಯಾತ್ಮ ಬೇರೆ, ಧರ್ಮ ಬೇರೆ, ಆ ಆತ್ಮನ ಜೊತೆಗೆ ಅನುಸಂಧಾನ. ಇಲ್ಲಿ ಅಂಥದ್ದೊಂದು ಪ್ರಶ್ನೆಯಾಗಿ ಕರ್ಣನ ಬಗ್ಗೆ ಒಂದು ವಿಶೇಷ ಔದಾರ್ಯ, ಅವನ ಬಗ್ಗೆ ಉದಾರ ಭಾವ, ಅವನೇ ಒಳ್ಳೆಯವ ಅನ್ನುವ ಚಿತ್ರಣ, ಇವರೆಲ್ಲ ಖಳನಾಯಕರು ಅಂತ ಮಾಡಲಿಕ್ಕೆ ಈ ಥರದ ಚಿತ್ರಣವನ್ನು ತೊಟ್ಟ ಬಾಣವ ಮರಳಿ ತೊಳೆದಿರುವಂಥ ಪ್ರತಿಜ್ಞೆ ತಗೊಂಡ್ಲು ಅಂತ ಅದು ಇಲ್ಲ, ಮಹಾಭಾರತದಲ್ಲಿ ಇಲ್ಲ. ಆಮೇಲೆ ನಾನು ನಿಮಗೆ ಹೇಳಿದೆ, ಹೇಗೂ ಶಸ್ತ್ರತ್ಯಾಗ ಮಾಡಿದ್ಯಲ್ಲ, ಬಾ ನಮ್ಮೊಟ್ಟಿಗಾರು ಯುದ್ಧ ಮಾಡೋನು ಕೃಷ್ಣ ಕರೆದ ಅಂತ ಇಲ್ಲ. ಇದೆಲ್ಲ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗುತ್ತೆ. ತಮಾಷೆಗೂ ಇಂಥ ಮಾತು ಇತ್ತು ಅಂತ ನಮ್ಮ ಅಪ್ಪ ಕೂಡ ಇದನ್ನು ಹೇಳ್ತಾರೆ. ಇಲ್ಲ, ಅದು ಕೃಷ್ಣ ಹೇಳಲಿಲ್ಲ. ಕೃಷ್ಣನಲ್ಲಿ ಅಂಥ ಮಾತೇ ಇಲ್ಲ. ಅಂದರೆ ಒಂಥರ ಕೃಷ್ಣ ಬಹಳ ಪೋಲಿ ಇದ್ದ, ಉಡಾಫೆ ಇದ್ದ ಅನ್ನುವ ಹಾಗೆ ಈ ಮಾತು ಹೇಳಿಬಿಟ್ರೆ ಇಡೀ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಹಾಗಿಲ್ಲ, ಅವನು ಹೇಳಿಯೇ ಇಲ್ಲ. ಅವನು ಯುದ್ಧ ತಂತ್ರಕ್ಕೆ ಅನುಗುಣವಾಗಿ ಹೋಗಿದ್ದಾನೆ. ಒಂದು, ಭ್ರಾತೃ ಧರ್ಮವನ್ನು ಹೇಳದೇ ಇದ್ದರೆ ನಾಳೆ ಚ್ಯುತಿ ಬರಬಾರ್ದು ಅಂತ ಹೇಳಿದ್ದಾನೆ ಅನ್ನೋದು ಎರಡೇ ವಿಷಯ. ಮೂರನೇದ್ದಿಲ್ಲ. ಯಾರನ್ನು ಈಗ ಶಲ್ಯನನ್ನು ಹಾಗಾದರೆ ಹೇಗೆ ಸಮರ್ಥನೆ ಮಾಡೋದು? ಶಲ್ಯನನ್ನು ಕಸ್ಕೊಂಡ ಅಡ್ಡದಾರಿಯಲ್ಲಿ ದುರ್ಯೋಧನ, ಹೇಗೆ ಸಮರ್ಥನೆ ಮಾಡೋದು? ಹಂಗಿಲ್ಲ. ಶಲ್ಯನನ್ನು ಅಡ್ಡದಾರಿಯಲ್ಲಿ ಕಸ್ಕೊಂಡದ್ದು ಹೌದು ಹೊರತು ಕರ್ಣನನ್ನು ಅಡ್ಡದಾರಿಯಲ್ಲಿ ಕಸ್ಕೊಳ್ಳುವ ಪ್ರಯತ್ನವೇ ಇಲ್ಲ. ಒಂದು ವೇಳೆ ಹಾಗೆ ಪ್ರಯತ್ನ ಮಾಡಿದರೆ ದುರ್ಯೋಧನನಿಗೂ ಕೃಷ್ಣನಿಗೂ ಏನು ವ್ಯತ್ಯಾಸ? ಹಾಗಿಲ್ಲ. ದಯವಿಟ್ಟು ಅದೆಲ್ಲ ನಾವು ಖಚಿತ ಮಾಡಿಸ್ಕೊಳ್ಬೇಕು. ಈ ವ್ಯಕ್ತಿ ಹೀಗೆ, ಅವರವರ ವಿವರಣೆಯನ್ನು ನೀವು ಓದಿದರೆ ಗೊತ್ತಾಗುತ್ತೆ ಅವರು ಹಾಗಿಲ್ಲ. ಯಾರ್ಯಾರು ಆ್ಯಡ್ ಮಾಡ್ತಾರಲ್ಲ ಅಲ್ಲಿಂದ ದೋಷಗಳು ಎಲ್ಲಿ ಬಂತು? ಸರ್ಪಾಸ್ತ್ರ ಪ್ರಯೋಗ ಮಾಡ್ತಾನೆ ಕರ್ಣ. ಅಶ್ವಸೇನ ಅಂತ ನಿಮಗೆ ಗೊತ್ತು, ಖಾಂಡವನ ದಹನದಲ್ಲಿ ಆ ಸರ್ಪ ಒಂದು ಹಾರಿ ಹೋಗಿರುತ್ತೆ, ಅದು ಬದುಕಿಕೊಂಡಿರುತ್ತೆ, ತಕ್ಷಕನ ಮಗ, ಅದು ಸೇಡಿಗೆ ಕಾಯ್ತಿರುತ್ತೆ. ಅದು ಯಾವಾಗ ಇವ ಸರ್ಪಾಸ್ತ್ರ ಪ್ರಯೋಗ ಮಾಡ್ತಾನೆ ಆಗ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಅರ್ಜುನನನ್ನು ಕೊಲ್ಲಬೇಕು ಅಂತ. ಶಲ್ಯನಿಗೊಂದು ಕಂಡೀಷನ್ ಇತ್ತು, ನಿಮಗೆ ಗೊತ್ತು, ಯುಧಿಷ್ಠಿರ ಹೇಳಿದ್ದ, ಅವನನ್ನು ತೇಜೋವಧೆ ಮಾಡಬೇಕು, ಅವನ ಕಾನ್ಸಂಟ್ರೇಷನನ್ನು ಡೈವರ್ಟ್ ಮಾಡಬೇಕು, ಅವನು ಹೊಡಿಲಿಕ್ಕಾಗದಂಗೆ ಮಾಡಬೇಕು, ಒಟ್ಟು ಅವನನ್ನು ಆದಷ್ಟು ನೀನು ಮಾತಿನಲ್ಲಿ ಇನ್ವಾಲ್ವ್ ಮಾಡಿಸಿ ಅವನ ಶಕ್ತಿಯನ್ನು ಕುಂದುವ ಹಾಗೆ ಮಾಡಬೇಕು ಅಂತ. ಈ ಯುಧಿಷ್ಠಿರನಿಗೆ ಶಲ್ಯ ಮಾತು ಕೊಟ್ಟಿದ್ದ. ಶಲ್ಯ ಸಾರಥಿಯಾಗಿದ್ದುಕೊಂಡು ಏನು ಮಾಡಿದ? ಈ ಸರ್ಪಾಸ್ತ್ರ ಬಿಡುವಾಗ ನೀನು ಬಿಡೋದೀಗ ಸರಿಯಾಗಿ ಗುರಿಗೆ ಮುಟ್ಟೋದಿಲ್ಲ, ಅದು ಕುತ್ತಿಗೆಗೆ ತಾಗೋದಿಲ್ಲ, ನೀನು ಕುತ್ತಿಗೆಗೆ ಅಂತ ಹೊಡೆದಿದ್ದಿ, ಸುಳ್ಳೆ ಹೊಡೆದಿ, ನನಗೆ ಗೊತ್ತು ನೋಡು, ಅದು ಹೋಗಿ ಕಿರೀಟಕ್ಕೆ ತಾಗ್ತದೆ, ಅದಿಲ್ಲ ಅವನ ತಲೆ ಮೇಲೆ ಹೋಗ್ತದೆ. ಹೀಗೆ ಹೇಳಿ ಹೇಳಿ ರಥವನ್ನು ಕುದುರೆಯನ್ನು ಒಂದಿಷ್ಟು ಎತ್ತಿಬಿಟ್ಟ ಅಂತ ಶಲ್ಯ. ಕರೆಕ್ಟ್ ಏನು ಮಾಡಿದ್ದ? ಶಲ್ಯ ಕುದುರೆಯನ್ನು ಹಾರಿಸಿದ್ದರಿಂದ ಕಿರೀಟ ಹಾರ್ಕೊಂಡು ಹೋಯಿತು ಅನ್ನೋದಿರೋದು. ಈ ಹೊಗಳುವ ಒಂದು ಗುಣ ಇತ್ತು ನೋಡಿ, ಆತ್ಮ ಪ್ರಶಂಸೆಯ ಗುಣ ಕರ್ಣನಿಗಿತ್ತು. ತಾನು ಹೀಗೆ ತಾನು ಹಾಗೆ ಹೇಳೋದು. ಈಗ ಇವನಿಗೇನಾಯಿತು ನೋಡು, ನೀನು ನನ್ನನ್ನು ಕಡಿಮೆ ಮಾಡಬೇಡ, ನಾನೊಂದು ಗುರಿ ಇಟ್ಟರೆ ಮತ್ತೆ ಎರಡನೇ ಸಾರಿ ಇಡುವ ಅವಶ್ಯಕತೆ ಇಲ್ಲ, ನಾನು ಅದರಿಂದ ಒಮ್ಮೆ ಬಿಟ್ಟರೆ ಇನ್ನೊಮ್ಮೆ ಹೊಡೆಯುವ ಪ್ರಸಂಗವೇ ಬರುವುದಿಲ್ಲ, ತೊಟ್ಟ ಬಾಣವ ನಾನು ಮತ್ತೆ ತೊಡೋದಿಲ್ಲ. ಅಲ್ಲಿ ಅವನು ಹೇಳಿರೋದು. ಅಲ್ಲಿ ಅವನು ಹೇಳಿದ್ರಿಂದ ಅಶ್ವಸೇನ ಮರಳಿ ಬಂದರೂ ಕೂಡ ಇವನಿಗೆ ಹೊಡೆಯೋಕ್ಕಾಗಲ್ಲ. ಇದನ್ನಿಟ್ಟುಕೊಂಡು ಅದನ್ನು ಇಲ್ಲಿ ಕನೆಕ್ಟ್ ಮಾಡಿ ಇದು ಕುಂತಿ ಮಾಡಿದ್ದು ಅಂತ ಪಿಕ್ಚರೈಸ್ ಮಾಡಲಾಗಿದೆ. ಹಾಗಿಲ್ಲ. ಹಾಗಾಗಿ ಈ ಎಲ್ಲ ಮುಖ್ಯಾಂಶಗಳನ್ನು ಮರೆತರೆ ನಾವು ಯಾವುದೋ ವ್ಯಕ್ತಿತ್ವಕ್ಕೆ ದೋಷ ಮಾಡ್ತೇವೆ. ಆಯಾ ಕ್ಯಾರೆಕ್ಟರ್ ಹೇಗಿದೆ ಹಾಗೆ ನೋಡಬೇಕು. ಕ್ಯಾರೆಕ್ಟ್ರಿಗೆ ಮತ್ತೇನೋ ಬಣ್ಣ ಹಚ್ಚಿ ಹಾಗೆ ಹೀಗೆ ಅರ್ಥ ಹೇಳುವ ಕಡೆಗೆ ಹೋಗಬಾರ್ದು ಅಂತ ನನ್ನ ವೈಯಕ್ತಿಕವಾಗಿ ನಾನು ಪ್ರಯತ್ನ ಪಡ್ತಿರೋದು. ಆ ದೃಷ್ಟಿಯಲ್ಲಿ ಹೀಗೆ ಅದರ ಹಿನ್ನೆಲೆ. ಇದು ಕರ್ಣನ ತಾಯಿಯ ಜೊತೆಗಿನ ನಂತರದ ಬೆಳವಣಿಗೆ ಏನಾಯಿತು ಅಂತ ಇತ್ತ ಸಂಜಯ ಧೃತರಾಷ್ಟ್ರರ ಮಾತುಕತೆ, ಅತ್ತ ಜನಮೇಜಯ ಮತ್ತು ವೈಶಂಪಾಯನರ ಮಾತುಕತೆ. ಆ ನಂತರ
ಇತ್ತಾಗೆ ಕೃಷ್ಣ ಬಂದು ಅವನು ಏನೇನಾಯಿತು ಅಂತ ಸಂಧಾನದ ಪರಿಣಾಮಗಳು ಏನು, ಯುದ್ಧವೇ ಅನ್ನೋದನ್ನು ಈ ಕಡೆ ಯುಧಿಷ್ಠಿರಾದಿಗಳಿಗೆ ಮನವರಿಕೆ ಮಾಡ್ತಾನೆ. ಈ ಕಡೆ ದುರ್ಯೋಧನ ಅಂತೂ ಯುದ್ಧಕ್ಕೆ ಸಿದ್ಧತೆ ಅಂತ ಹೇಳಿ ತಾನೆಲ್ಲ ಬೇಗ ಬೇಗ ಸೇನಾಪತಿಗಳು ಯಾರು ಅಂತ ಲಿಸ್ಟ್ ಮಾಡ್ತಾನೆ. 11 ಅಕ್ಷೋಹಿಣಿಗೆ 11 ಸೇನೆಯಲ್ಲಿ ಯಾರ್ಯಾರು ಮುಖ್ಯಸ್ಥರು ಅಂತ. ಈ ಅಕ್ಷೋಹಿಣಿ ಅನ್ನುವುದಕ್ಕೆ ಒಂದು ಲೆಕ್ಕ ಇದೆ. ನನಗೆ ಲೆಕ್ಕ ತೀರಾ ಇಷ್ಟ ಇಲ್ಲದ ವಿಷಯ. ನಾನೊಂದು ವೈಯಕ್ತಿಕವಾಗಿ ನಂಬುವುದೇನು ಅಂದರೆ, ಲೆಕ್ಕದ ಬೆನ್ನು ಹತ್ತಿದವನಿಗೆ ದುಃಖ ತಪ್ಪಿದ್ದಲ್ಲ ಅಂತ. ಅವನಿಗೆ ಲೆಕ್ಕ ಬಿಟ್ಟವನು ಆರಾಮ. ಇದಾಯಿತು ಅದಾಯಿತು ಲೆಕ್ಕ ಇಟ್ಕೊಂಡು ಹೋದವನು ಲೆಕ್ಕದಲ್ಲೇ ಕೂತ್ಕೊಳ್ಬೇಕಷ್ಟೆ. ಅದರಿಂದ ನಾನು ನಿಮಗೆ ಒಂದು ಶ್ಲೋಕ ಇದೆ, ಆ ಶ್ಲೋಕಕ್ಕನುಗುಣವಾಗಿ ಅಕ್ಷೋಹಿಣಿ ಏನು ಅಲ್ಲಿ ಬರುತ್ತೆ. ಇದೇ ಉದ್ಯೋಗ ಪರ್ವದಲ್ಲಿ ಸೇನಾಪತಿಗಳನ್ನು ಆಯ್ಕೆ ಮಾಡೋ ಅಕ್ಷೋಹಿಣಿ ಸೇನೆಯಲ್ಲಿ ಏನೇನಿರಬೇಕು ಲೆಕ್ಕ ಬರುತ್ತೆ. ಅದನ್ನು ನಿಮಗೆ ಸೂತ್ರ ಇದೆ, ಅದು ಸೂತ್ರವನ್ನು ಹೇಳ್ತೀನಿ. ನೀವು ಲೆಕ್ಕದಲ್ಲಿ ಹುಷಾರಿದ್ದೀರಿ, ಕೌಂಟ್ ಮಾಡ್ಕೊಳ್ಳಿ ಮನೆಗೆ ಹೋಗಿ. 1 ರಥ, 1 ಆನೆ, 3 ಕುದುರೆ, 5 ಮನುಷ್ಯ. 1 ರಥ, 1 ಆನೆ, 3 ಕುದುರೆ, 5 ಮನುಷ್ಯ ಇದ್ದರೆ ಪತ್ತಿ. ಈ ಪತ್ತಿ 3 ಟೈಮ್ಸ್ ಆದರೆ, ಇಂಟು 3 ಮಾಡಬೇಕು ಎಲ್ಲ ನಂಬರನ್ನು. ಈ ಪತ್ತಿ 3 ಟೈಮ್ಸ್ ಆದರೆ ಅದು ಗುಲ್ಮ. ಗುಲ್ಮ 3 ಟೈಮ್ಸ್ ಆದರೆ, ಅಲ್ಲ ಸೇನಾ 3 ಟೈಮ್ಸ್ ಆದರೆ ಅದು ಗುಲ್ಮ. ಎಲ್ಲ 3 ಟೈಮ್ಸ್ ಮಾಡ್ಕೊಳ್ತಾ ಹೋಗಿ. ಆಮೇಲೆ ಈ ಗುಲ್ಮ 3 ಟೈಮ್ಸ್ ಆದರೆ ಅದು ಗಣ. ಆ ಗಣವು 3 ಟೈಮ್ಸ್ ಆದರೆ ಅದಕ್ಕೆ ವಾಹಿನಿ. ವಾಹಿನಿ 3 ಟೈಮ್ಸ್ ಆದರೆ ಅದಕ್ಕೆ ಪೃತನ. ಪೃತನ 3 ಟೈಮ್ಸ್ ಆದರೆ ಅದಕ್ಕೆ ಚಮು. ಚಮು 3 ಟೈಮ್ಸ್ ಆದರೆ ಅದಕ್ಕೆ ಅನೀಕನಿ. ಈ ಅನೀಕನಿ 10 ಟೈಮ್ಸ್ ಆದರೆ ಅಕ್ಷೋಹಿಣಿ. ಪುರ್ಸೊತ್ತಲ್ಲಿ ಲೆಕ್ಕ ಮಾಡಿ. ನನಗೆ ಅಷ್ಟು ಪುರ್ಸೊತ್ತು ಇಲ್ಲ. ನನಗೆ ಆ ಲೆಕ್ಕದ ಹಿಂದೆ ಹೋದರೆ ದೇವರಲ್ಲಿ ತಪ್ತಾನಂತ ನಾನು ಟೈಮು ಕೊಡಲ್ಲ. ನಮ್ಮಪ್ಪ ಬಹಳ ವಿವರವಾಗಿ ಹೇಳಿದ್ದಾರೆ. ನಮ್ಮಪ್ಪ ಕೆಲವು ಕೆಲಸ ನಮಗೆಲ್ಲ ಸರಳ ಮಾಡಿಬಿಟ್ಟಿದ್ದಾರೆ. ನಾನು ಎಷ್ಟೋ ಸಾರಿ ಹೇಳೋದುಂಟು, ನಿಮ್ಮ ಅಪ್ಪನ ಹಂಗೆ ಹೇಳೋರೇ ಇಲ್ಲರಿ ಅಂತ. ಖಂಡಿತ ಅದು ಖಂಡಿತ. ಯಾಕೆ ಗೊತ್ತಾ, ವೇದವ್ಯಾಸರೇ ಹುಟ್ಟಬೇಕು. ವೇದವ್ಯಾಸರು ಅಷ್ಟು ಕೆಲಸ ಮಾಡುವಾಗ ವೇದವ್ಯಾಸರನ್ನು ಮೀರಿಸುವ ಮಗ ಹುಟ್ಟಿದರೆ ಅವ್ರಿಗೆ ಸಮಯ ವೇದವ್ಯಾಸರು ಇಮಿಡಿಯೇಟ್ ವಾಶ್ಔಟ್ ಆಗ್ತಾರೆ, ವ್ಯಾನಿಷ್ ಆಗ್ತಾರೆ. ವೇದವ್ಯಾಸರು ಚಿರಾಯು ಆಗಬೇಕಾದ್ರೆ ಮಕ್ಕಳು ದೊಡ್ಡವರಾಗಬಾರ್ದು. ನಮ್ಮಪ್ಪ ದೊಡ್ಡವರಾಗಿ ಉಳಿಬೇಕು, ನಾವು ಚಿಕ್ಕವರಾಗಿಯೇ ಇರಬೇಕು. ಇದು ನನ್ನ ಭಕ್ತಿಯ ನಂಬಿಕೆ. ನಾವು ಯಾವತ್ತೂ ಕೂಡ ನಮ್ಮ ಅಪ್ಪನಿಗಿಂತ ಚಿಕ್ಕವರೇ. ಅದು ನನ್ನ ಸಂತೋಷದ ವಿಷಯ. ಅದು ದೊಡ್ಡವರಿಗೆಲ್ಲ ಸಲ್ಲುವ ಗೌರವ. ನಮ್ಮಪ್ಪ ಇನ್ನೊಂದು 1000 ವರ್ಷ ಉಳಿಬೇಕಾದ್ರೆ ನಮ್ಮಂಥ ಅಜ್ಞಾನಿ ಮಕ್ಕಳು ಇರಬೇಕು. ಆಗ ನಮ್ಮ ಅಪ್ಪನನ್ನೇ ನೀವು ರೆಫರ್ ಮಾಡ್ತೀರಿ. ಏನ್ರಿ ಅವರು ಮಗಳು ಅವ್ರಿಗಿಂತ ಹುಷಾರಿದ್ದಾಳೆ ಅಂತ ಏನಾರು ಅಂದುಬಿಟ್ರೆ ನಮ್ಮಪ್ಪ 2 ದಿವಸ ಉಳಿತಾರೆ. ನಮ್ಮಪ್ಪ ಉಳಿಬೇಕು, ನಾವು ಹೋಗಬೇಕು. ಇದು ನನ್ನ ತಂದೆಯ ಜೊತೆಗಿನ ಅಥವಾ ಎಲ್ಲ ಋಷಿಗಳ ಜೊತೆಗಿರುವ ನನ್ನ ಅನುಸಂಧಾನ, ಆ ಭಕ್ತಿ. ಆದ್ದರಿಂದ ನಿಮಗೆ ಅಕ್ಷೋಹಿಣಿ ಅಂದರೆ ಏನು ನಮ್ಮಪ್ಪ ವಿವರಣಾತ್ಮಕವಾಗಿ ಹೇಳಿದ್ದಾರೆ. ಒಂದು ಉಲ್ಲೇಖ ಯುಧಿಷ್ಠಿರ ಹೇಳ್ತಾನೆ, ಒಟ್ಟು 166 ಕೋಟಿ ಜನ ಸತ್ತಿದ್ದಾರೆ ಅಂತ. 166 ಕೋಟಿ ಜನ ಸತ್ತಿದ್ದಾರೆ ಅಂತ ಮಹಾಭಾರತ ಯುದ್ಧ ಆದಮೇಲೆ ಗೊತ್ತಾಗುತ್ತೆ. ಅದನ್ನು ಕೂಡ ನೀವು ಅಂದಾಜು ಮಾಡ್ಬೋದು ಯಾವ ಮಟ್ಟದ ಸಂಖ್ಯೆ ಅಂತ. ಇದ್ರ ಜೊತೆಗೆ 11 ಜನ ಸೇನೆಗೆ ಯಾರ್ಯಾರು ಸೇನಾ ಮುಖ್ಯಸ್ಥರು ಅಕ್ಷೋಹಿಣಿಗೆ, ಅದಲ್ಲದೆ ದಂಡನಾಯಕ ಯಾರು ಈ ಚರ್ಚೆ ಆಗುತ್ತೆ. ಈ ಕಡೆಯಿಂದ ಅವರು ದ್ರೋಣ, ಶಲ್ಯ, ಕೃಪ, ಕೃತವರ್ಮ, ಜಯದ್ರಥ, ಸುದಕ್ಷಿಣ, ಅದರ ಜೊತೆಗೆ ಅಶ್ವತ್ಥಾಮ, ಅಲ್ಲಿಂದ ಶಕುನಿ, ಹೀಗೆ ಒಂದು ಪಟಾಲಾಂ, ಕರ್ಣ, ಭೂರಿಶ್ರವ 11 ಜನರನ್ನು ಇವರು ಸೇನಾ ಮುಖ್ಯಸ್ಥರನ್ನಾಗಿ ಅಕ್ಷೋಹಿಣಿಗಳಿಗೆ ಮಾಡ್ತಾರೆ. 11 ಜನ. ಈ ಕಡೆ 7 ಜನರನ್ನು ದೃಪದ, ವಿರಾಟ, ದೃಷ್ಟದ್ಯುಮ್ನ, ದೃಷ್ಟಕೇತು, ಅವರ ಜೊತೆಗೆ ಸಹದೇವ ಇದ್ದಾನೆ, ಶಿಖಂಡಿ ಇದ್ದಾನೆ. ಹೀಗೆ ಇಲ್ಲಿ 7 ಜನರನ್ನು ಮಾಡ್ತಾರೆ. ಈ 11 ಜನಕ್ಕೆ ಪೂರ್ತಿಯಾಗಿ ಸೇನೆಯ ಜವಾಬ್ದಾರಿ. ನಾವು ಚೀಫ್, ಜನರಲ್ ಚೀಫ್ ಅಂತ ಏನೋ ಅಂತೇವಲ್ಲಿಗೆ ಮಿಲಿಟ್ರಿಯಲ್ಲಿ, ಹಾಗೆ ಅದು ಯಾರು ಅಂತ ಕೇಳಿದಾಗ ಈ ಕಡೆಯಿಂದ ಭೀಷ್ಮಾಚಾರ್ಯರನ್ನು ನೀವೇ ಆಗಬೇಕು ಅಂತ ಹೋಗಿ ದುರ್ಯೋಧನ ಕೇಳ್ತಾನೆ. ಭೀಷ್ಮಾಚಾರ್ಯರು ಬಹಳ ಸ್ಪಷ್ಟವಾಗಿ
ಆಗುವುದಕ್ಕೆ ತೊಂದರೆ ಇಲ್ಲ. ಎರಡು ನಿಯಮಗಳು. ಒಂದು, ನಾನು ಪಾಂಡುಪುತ್ರರನ್ನು ಕೊಲ್ಲೋದಿಲ್ಲ. ಎರಡನೇದ್ದು, ನಾನು ಅಥವಾ ಕರ್ಣ ಇಬ್ಬರು ಒಟ್ಟಿಗೆ ಇದ್ದರೆ ಅವನು ನನ್ನನ್ನು ನಿಂದಿಸುವುದು, ನಾನು ಅವನನ್ನು ನಿಂದಿಸುವುದು, ಈ ಗಲಾಟೆ ಆಗುತ್ತೆ. ಅದಕ್ಕೆ ಮೊದಲು ಅವನನ್ನು ಮಾಡು, ಆಮೇಲೆ ನಾನು ಮಾಡ್ಕೋತೀನಿ. ಕೂಡಲೇ ಆಗಲೂ ಕರ್ಣ ಮತ್ತೆ ರಿಪೀಟ್ ಮಾಡ್ತಾನೆ, ಇಲ್ಲ, ನೀವೇ ಮೊದಲು ಸೇನಾಪತಿಗಳಾಗಿ ದಂಡನಾಯಕರಾಗಿ, ನೀವು ಇರುವವರೆಗೆ ಶಸ್ತ್ರತ್ಯಾಗ, ನಾನು ಯುದ್ಧ ಮಾಡಲ್ಲ. ಪೌರುಷವನ್ನು, ಮಾತು ಬರುತ್ತೆ ನೋಡಿ, ಪೌರುಷವನ್ನು ತೋರಿಸಿ ಯುದ್ಧ ಮಾಡುವ ಕಡೆಗೆ ಹೊರಡು, ಅನಗತ್ಯವಾಗಿ ನನ್ನನ್ನು ನೆಪ ಮಾಡಿ ಶಸ್ತ್ರತ್ಯಾಗ ಮಾಡಬೇಡ. ನೋಡಿ, ಏನೋ ಪ್ರಾಬ್ಲಮ್ ಉಂಟು ಕರ್ಣನಿಗೆ, ಇವನನ್ನು ಎಕ್ಸ್ಕ್ಯೂಸ್ ಮಾಡಿಕೊಂಡು ಶಸ್ತ್ರತ್ಯಾಗ ಮಾಡ್ತಾನೆ ಅಂತ ಭೀಷ್ಮಾಚಾರ್ಯ ಗೊತ್ತಾಗ್ತಿದೆ. ಹೋರಾಡು, ಈಗ ಹೋರಾಟದ ಅವಶ್ಯಕತೆ ಇದೆ, ನನ್ನನ್ನು ನೆಪ ಮಾಡಿಕೊಂಡು ಶಸ್ತ್ರತ್ಯಾಗ ಮಾಡಬೇಡ ಅಂತಾರೆ ಭೀಷ್ಮಾಚಾರ್ಯರು. ಸೊ ಎಲ್ಲೂ ಏನೋ ಒಂದು ಪ್ರಾಬ್ಲಮಲ್ಲಿದ್ದಾನೆ ಕರ್ಣ ಅಂತ ಅನಿಸುತ್ತೆ. ಅಂತೂ ಭೀಷ್ಮರು ಯಥಾ ಪ್ರಕಾರ ದಂಡನಾಯಕರಾಗ್ತಾರೆ. ಅತ್ತ ಯಾರು ಆಗಬಹುದು ಅನ್ನೋದಕ್ಕೂ ಡಿಸ್ಕಷನ್ ನಡೆಯುತ್ತೆ. ದೃಪದ ಆಗಬಹುದು ಅಂತ ಒಂದು ಅಭಿಪ್ರಾಯ, ಅದು ಸಹದೇವನದ್ದಾದರೆ. ಇನ್ನೊಬ್ಬ ವಿರಾಟ ಆಗಬಹುದು ಅಂತ, ಮತ್ತೊಬ್ಬ ಬೇಡ ಶಿಖಂಡಿ ಇರಲಿ ಅಂತ ಭೀಮ ಹೇಳ್ತಾನೆ, ಬೇಡ ದೃಷ್ಟದ್ಯುಮ್ನ ಇರಲಿ ಅಂತ ಅರ್ಜುನ ಹೇಳ್ತಾನೆ. ನಮಗೆ ಎಲ್ಲರಿಗೂ ನಿರ್ಣಯ ಹೇಳುವವ ಶ್ರೀಕೃಷ್ಣ ಹೇಳಿದಂತೆ ಮಾಡ್ತೇನೆ ಅಂತ ಯುಧಿಷ್ಠಿರ ಹೇಳಿದಾಗ ಅಲ್ಲಿ ದೃಷ್ಟದ್ಯುಮ್ನನನ್ನು ದಂಡನಾಯಕನನ್ನಾಗಿ ಅಲ್ಲಿ ಮಾಡಲಾಗ್ತದೆ. ಇದು ಎರಡು ಕಡೆಯಿಂದ. ಇತ್ತ ಇಷ್ಟೆಲ್ಲ ಯುದ್ಧಕ್ಕೆ ಸಿದ್ಧರಾದ ಮೇಲೆ ಯುದ್ಧಕ್ಕೆ ಬನ್ನಿ ಅಂತ ಹೇಳಿ ಕಳಿಸೋಕ್ಕೆ ಶಕುನಿಯ ಮಗ ಉಲೂಕನ ಹತ್ತಿರ ದುರ್ಯೋಧನ ಒಂದು ದೂತವಾಕ್ಯ ಹೇಳಿ ಕಳಿಸ್ತಾನೆ. ಕಳಿಸುವಾಗ ಹೇಗೆ ಹೇಳಿ ಕಳಿಸ್ತಾನೆ, ಇದನ್ನು ನೀನು ಕೃಷ್ಣ, ಯುಧಿಷ್ಠಿರಾದಿಗಳು, ಅವರು ಪಾಂಡವರು ಅಷ್ಟು ಜನ, ವಿರಾಟ, ದೃಪದ ಇವರೆಲ್ಲ ಇರುವಾಗ ಒಂದು ಬಾರಿ ಹೇಳುವುದಲ್ಲ, ಪದೇ ಪದೇ ಹೇಳಬೇಕು. ಅವ್ರಿಗೆ ಅಷ್ಟು ಇರಿಟೇಟ್ ಮಾಡಿ ಹೇಳು ಅಂತ. ದೂತವಾಕ್ಯ ಏನು ಮಾತು, ಒಬ್ಬೊಬ್ಬರಿಗೆ ಒಂದೊಂದು ವಾಕ್ಯ ಹೇಳಿ ಕಳಿಸ್ತಾನೆ. ಮೊದಲು ಹೋಗಿ ಯುಧಿಷ್ಠಿರನಿಗೆ ಹೇಳು, ಧರ್ಮದ ಶಾಂತಿಯ ಮಾತನಾಡುವ ನೀನು ಬಹಳ ದೊಡ್ಡ ಪೋಷಾಕು ಹಾಕಿಕೊಂಡಿದ್ದೀಯ. ನೀನು ಇರುವುದೇ ಬೇರೆ, ತೋರಿಸುವುದೇ ಬೇರೆ. ನಿನ್ನ ನಾಟಕ ಸಾಕು ಮಾಡು. ನೀನು ಹಾಕಿಕೊಂಡ ಈ ಪೋಷಾಕು ನನಗೆ ನಾರದರು ಹೇಳಿದ ಒಂದು ಕಥೆಯನ್ನು ನೆನಪಿಸುತ್ತದೆ. ಹಿಂದೊಮ್ಮೆ ನಾರದರು ನನಗೆ ಕಥೆ ಹೇಳಿದ್ದರು. ಒಂದು ಮಾರ್ಜಾಲವಿತ್ತಂತೆ, ಬೆಕ್ಕು. ಅದು ನದಿ ದಡದಲ್ಲಿ ಎರಡೂ ಕೈ ಎತ್ತಿ ತಪಸ್ಸಿನ ಹಾಗೆ ನಿತ್ತು ಬಿಟ್ಟಿತ್ತಂತೆ. ಅದಕ್ಕೆ ಏನು ಹಸಿವಿದ್ದರೂ ಕೂಡ ಆ ಹಸಿವಿಗೆ ಆಹಾರ ತಾನಾಗಿ ಬರಲಿ ಎಂದು ಇದರ ನಾಟಕ. ಕಾಲಾಂತರದಲ್ಲಿ ಇತರ ಬೆಕ್ಕುಗಳೆಲ್ಲ ಪಕ್ಷಿಯನ್ನು ಹಿಡಿಯುತ್ತಿದ್ದವು, ಇದು ಮಾತ್ರ ಕಣ್ಮುಚ್ಚಿ ಕೈ ಎತ್ತಿ ತಪಸ್ಸು. ಪಕ್ಷಿಗಳೆಲ್ಲ ಇದನ್ನು ನಂಬಿಬಿಟ್ಟವು. ಈ ಬೆಕ್ಕನ್ನು ನಂಬಿದರೆ ಉಳಿದ ಬೆಕ್ಕುಗಳಿಂದ ರಕ್ಷಣೆ ಸಿಗುತ್ತದೆ ಎಂದು ನಂಬಿ ಪಕ್ಷಿಗಳೆಲ್ಲ ಇದರ ಬಳಿ ಬಂದು ತಮ್ಮ ದುಃಖವನ್ನು ತೋಡಿಕೊಂಡವು. ಪಕ್ಷಿಗಳನ್ನು ವಶ ಮಾಡಿಕೊಂಡಿತು ಮಾರ್ಜಾಲ. ಕಾಲಾಂತರದಲ್ಲಿ ಇಲಿಗಳಿಗೂ ಇದೇ ಭಯ. ಉಳಿದ ಮಾರ್ಜಾಲಗಳೆಲ್ಲ ಹಿಡಿದು ತಿನ್ನುತ್ತಿದ್ದವು, ಇದು ಮಾತ್ರ ಕೈ ಎತ್ತಿ ಕಣ್ಮುಚ್ಚಿ. ಈ ಎಲ್ಲ ಈ ಮಾರ್ಜಾಲದ ಹತ್ತಿರ ಬಂದು ಇಲಿಗಳು ನಮಗೆ ರಕ್ಷಣೆ ಕೊಡು, ನಮ್ಮನ್ನು ಉಳಿದವರೆಲ್ಲ ತಿನ್ನುತ್ತಿದ್ದಾರೆ, ಉಳಿದ ಬೆಕ್ಕುಗಳು ನೀನೇ ರಕ್ಷಿಸು. ಇದು ಅವರನ್ನು ವಶಪಡಿಸಿಕೊಂಡಿತು. ದಿನವೂ ಗಂಗೆಗೆ ನನ್ನನ್ನು ಕರೆದುಕೊಂಡು ಹೋಗಿ, ಸ್ನಾನಕ್ಕೆ ಕರೆದುಕೊಂಡು ಹೋಗಿ, ನನ್ನ ಮೈಯಲ್ಲಿ ಶಕ್ತಿ ಇಲ್ಲ, ತಪಸ್ಸಿನಿಂದಾಗಿ ಕೃಷ್ಣನಾಗಿದ್ದೇನೆ ಎನ್ನುತ್ತಿದ್ದ ಬೆಕ್ಕನ್ನು ಇಲಿಗಳು ತೆಗೆದುಕೊಂಡು ಹೋಗುವಾಗ ನುಂಗುತ್ತಿತ್ತು. ಹೀಗಾಗಿ ದಷ್ಟಪುಷ್ಟವಾಯಿತು, ಒಳ್ಳೆಯ ರೋಮ ಬಂತು. ಜಗತ್ತಿಗೆ ಗೊತ್ತಾಗಲೇ ಇಲ್ಲ ಇದು ಕದ್ದು ಮುಚ್ಚಿ ತಿನ್ನುವುದು. ನೀನು ಅಂಥದೇ ಒಬ್ಬ ಕಪಟ ಸನ್ಯಾಸಿ. ಹಾಕುವುದು ಶಾಂತಿಯ ಮಂತ್ರ, ಹೇಳುವುದು ಶಾಂತಿಯ ಮಂತ್ರ, ಹಾಕುವುದು ದೊಡ್ಡ ಜಟೆಬಿಟ್ಟ ಋಷಿಗಳ ಹಾಗೆ. ಒಮ್ಮೆ ಪೋಷಾಕು ಕಳಚು. ನಿನ್ನ ಅಮ್ಮ ಕಣ್ಣೀರು ಹಾಕುತ್ತಿದ್ದಾಳಲ್ಲ ಊಟಕ್ಕಿಲ್ಲದೆ, ಅದನ್ನಾದರೂ ನೋಡು. ನಿಜವಾದ ಪೌರುಷವಿದ್ದರೆ ಯುದ್ಧಕ್ಕೆ ಬಾ. ಈ ನಾಟಕದ ಆಚೆಗೆ ನೀನು ತೋರಿಸುವ ಪರಾಕ್ರಮ ಏನು ಅದನ್ನು ನಾನು ನೋಡಲಿಕ್ಕಿದೆ. ಬಾ. ಯುಧಿಷ್ಠಿರನಿಗೆ, ಕೃಷ್ಣನಿಗೆ ನೀನು ಅದೇನೋ ಶಾಂತಿ ಸಂಧಾನ ಎಂಬ ರೂಪದಲ್ಲಿ ಬಂದಿ. ಏನು ಮಾಡಿದಿ? ಬಹಳ ಪ್ರಯತ್ನ ಪಟ್ಟವನಂತೆ, ನಮ್ಮ ಪರವಾಗಿ ಇದ್ದಂತೆ ಮಾತನಾಡಿದಿ. ಇರುವುದು ನೀನು ಪಾಂಡವರ ಪರ. ನಮಗೆ ಮಾಡಿದ್ದೇನೋ ದೊಡ್ಡ ಮಾಯಾವಿದ್ಯೆ, ಇಂದ್ರಜಾಲ ವಿದ್ಯೆ, ಏನೋ ದೊಡ್ಡದೊಂದು ತೋರಿಸುವ ಹಾಗೆ ನಿನ್ನ ಶಕ್ತಿ ಪ್ರದರ್ಶನ ಮಾಡಿದಿ.
ನಮಗೂ ಬರುತ್ತದೆ ಕಣಪ್ಪ ಇಂದ್ರಜಾಲ ವಿದ್ಯೆಗಳು. ನಮಗೂ ಗೊತ್ತು ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ, ನನಗೂ ಸ್ತಂಭನ ವಿದ್ಯೆ ಗೊತ್ತು, ನನಗೂ ಆಕಾಶದಲ್ಲಿ ಚಲಿಸಲಿಕ್ಕೆ ಬರುತ್ತದೆ, ನನಗೂ ಕೂಡ ಅನೇಕ ನಿನ್ನಂಥದೇ ಮೋಡಿ ಮಾಡುವ ಮೋಹದ ವಿದ್ಯೆಗಳನ್ನು ಪ್ರದರ್ಶನ ಮಾಡಿ ವಶಪಡಿಸಿಕೊಳ್ಳಲಿಕ್ಕೆ ಗೊತ್ತು. ಅದೇನೋ ಶಸ್ತ್ರ ಸನ್ಯಾಸ ಮಾಡುತ್ತೀಯಂತೆ ಯುದ್ಧ ಮಾಡುವಾಗ. ಸುಮ್ಮನೆ ಶಸ್ತ್ರ ಹಿಡಿದು ಯುದ್ಧ ಮಾಡು, ಧೀರನಾಗು. ಯಾಕೆ ಈ ಹೇಡಿತನ? ಶಸ್ತ್ರ ಹಿಡಿದು ಯುದ್ಧ ಮಾಡಿ ಕೃಷ್ಣಯ್ಯನು ತೋರಿಸು, ನಾನು ಕಾಯುತ್ತಿದ್ದೇನೆ. ಇಷ್ಟಾದ ಮೇಲೆ ಪುನಃ ಅವ ಭೀಮನಿಗೆ ಹೇಳೋದು, ನೀನಾದರೂ ತಿಂಬಂಡಿ, ಎಷ್ಟು ಕೊಟ್ಟರೂ ಅನ್ನ ತಿನ್ನುವವ, ಎಷ್ಟು ಕೊಟ್ಟರೂ ಕುಡಿದು ಮುಗಿಸುವ ಗುಡಾಣಗಳನ್ನು ಹೋಗಿ ಹೋಗಿ ಅಡುಗೆಯವ. ಯುದ್ಧ ಅಂದರೆ ಏನು ಅಡುಗೆ ಎಂದು ಭಾವಿಸಿದ್ದೀಯಾ? ಹಾಗೆ ದುಶ್ಯಾಸನನ ರಕ್ತ ಕುಡಿದು ಬಿಡುತ್ತೇನೆ ಅನ್ನುವುದಕ್ಕೆ ಅದೇನು ಆಹಾರದ ಒಂದು ಯಾವುದೋ ಭಾಗವಾ? ನಿನ್ನ ಗಂಡಸುತನವನ್ನು ಅಡುಗೆ ಮನೆಯಲ್ಲಿ ತೋರಿಸಿದ್ದಿ, ಯುದ್ಧದಲ್ಲಿ ತೋರಿಸು. ಪರಾಕ್ರಮ ಇದ್ದರೆ ನೀನು ಅದೇನೋ ಅಲ್ಲಿ ಇಲ್ಲಿ ತಿಂದ ಬಂಡಿ ಅನ್ನದಿಂದ ಹೆಸರು ಮಾಡಿದ್ದೀಯಲ್ಲ, ಇಲ್ಲಿರುವ ವೀರರನ್ನು ಯೋಧರನ್ನು ಕೊಂದು ತೋರಿಸು. ನೋಡಿದ್ದೇನೆ, ನಿನ್ನ ಆಕಾರಕ್ಕೆ ಹೆದರುವವನಲ್ಲ ನಾನು ನಿನ್ನನ್ನು ಸಂಹರಿಸಲಿಕ್ಕಿದ್ದೇನೆ, ನೆನಪಿಟ್ಟುಕೋ. ಇಷ್ಟಾದ ಮೇಲೆ ಅರ್ಜುನನಿಗೆ ಅದೊಂದು ದಿನ ಬಹಳ ತಪಸ್ಸು ಮಾಡಿ ಇಂದ್ರನನ್ನು ಗೆದ್ದು ಎಷ್ಟೊಂದು ವಿದ್ಯೆ ಪಡೆದು ಅನೇಕ ಅಸ್ತ್ರಶಸ್ತ್ರಗಳ ಜೊತೆಗೆ ಬಂದೆಯಲ್ಲ, ಒಂದು ದಿನವೂ ಉಪಯೋಗಿಸಲಿಕ್ಕಾಗಲಿಲ್ಲ. ವನವಾಸದಲ್ಲಿ ದಾಸನಾಗಿ ಬಿದ್ದೆ. 12 ವರ್ಷ ಒಂದು ದಿನ ನಮ್ಮ ಮೇಲೆ ಅದನ್ನು ಪ್ರಯೋಗಿಸುವುದಕ್ಕೆ ನಿನಗೆ ಸಾಧ್ಯವಾಗಲಿಲ್ಲ. ನಿನ್ನ ಈ ಎಲ್ಲ ಅಸ್ತ್ರಶಸ್ತ್ರ ಎಷ್ಟು ವ್ಯರ್ಥ. ಹೋಗಲಿ, ಆ ವೇದಿಕೆಗೆ ನಿನ್ನ ಹೆಂಡತಿ ದ್ರೌಪದಿಯನ್ನು ಎಳೆದು ತರುವಾಗ ನಪುಂಸಕರು ಒಂದಿದ್ದೆ, ಸತ್ಯವಾಗಿ ಬಿಟ್ಟಿತು. ಅಜ್ಞಾತವಾಸದಲ್ಲಿ ಕೂದಲು ಬಿಟ್ಟುಕೊಂಡು ಹೆಣ್ಣಿಗನಂತೆ ಸೀರೆ ಉಟ್ಟು ನಪುಂಸಕನೇ ಆದಿ. ಒಮ್ಮೆ ಪುರುಷನಾಗಿ ತೋರಿಸು ಬಾ. ನನ್ನ ಜೊತೆಗೆ ನೀನು ಕರ್ಣ ಯುದ್ಧ ಮಾಡಬೇಕು ಅಂತ ಕಾಯುತ್ತಿದ್ದೇವೆ, ಬಾ ಒಮ್ಮೆ. ಅದೇ ನಪುಂಸಕತನ ಎಷ್ಟು ದಿನ ಇಟ್ಟುಕೊಳ್ಳುತ್ತಿ? ಪೌರುಷಕ್ಕೆ ಕಾದಿದ್ದೇನೆ. ಇಷ್ಟು ಹೇಳಿ ನಕುಲ ಸಹದೇವರಿಗೆ ಒಮ್ಮೆ ದ್ರೌಪದಿಯ ಮುಡಿ ನೆನಪು ಮಾಡಿಕೊಳ್ಳಿ, ಅವಳ ಕಣ್ಣೀರು ನೆನಪು ಮಾಡಿಕೊಳ್ಳಿ. ನಾವೆಲ್ಲ ಇದ್ದೇವಲ್ಲ, ನಮ್ಮ ಕೈಗಳು ಎಷ್ಟು ಬಲಿಷ್ಠವಾಗಿದ್ದವು ನೆನಪು ಮಾಡಿಕೊಳ್ಳಿ. ಸುಮ್ಮನೆ ನೀವಿಬ್ಬರು ಕಾಂತಿಯುತರು ರೂಪವಂತರು ಅಂದರೆ ಪೌರುಷದ ಪ್ರದರ್ಶನವಲ್ಲ, ಯುದ್ಧಕ್ಕೆ ಸಿದ್ಧರಾಗಿ ಅಂತ ನಕುಲ ಸಹದೇವರಿಗೆ. ವಿರಾಟ ದೃಪದರಿಗೆ ಲೋಕ ಬಹಳ ಆಶ್ಚರ್ಯಕಾರಕ. ಒಳ್ಳೆಯ ಒಡೆಯನಿಗೆ ಒಳ್ಳೆಯ ಯೋಗ್ಯ ದಾಸ ಸಿಗುವುದಿಲ್ಲ. ಎಷ್ಟೋ ಬಾರಿ ಅಯೋಗ್ಯನಿಗೆ ಒಳ್ಳೆಯ ದಾಸ ಸಿಗುತ್ತಾನೆ, ಅಥವಾ ಯೋಗ್ಯ ರಾಜನಿಗೆ ಅಯೋಗ್ಯ ದಾಸರು ಸಿಗುತ್ತಾರೆ. ನೀವಾದರೂ ಯೋಗ್ಯರು, ಅಯೋಗ್ಯ ರಾಜರ ಮುಂದೆ ಯೋಗ್ಯ ದಾಸರು. ಯಾಕೆ ಬೇಕಿತ್ತು ಅವರ ಸಹವಾಸ? ಇದನ್ನು ಬಾರಿ ಬಾರಿಗೆ ಹೇಳುವಂತ ಶಕುನಿಯ ಮಗ ಉಲೂಕನ ಬಳಿ ಆದೇಶ ದುರ್ಯೋಧನನದ್ದು. ಪಾಪ ಈ ಪ್ರಾಣಿ, ಈ ದೂತರು ಬಹಳ ಹೆದರಿಯೇ ಬರ್ತಾರೆ. ಬಂದು ಮೊದಲು ಹೇಳ್ಕೊಳ್ಳೋದು, ನಾನು ಈಗ ಹೇಳುವುದೆಲ್ಲವೂ ದುರ್ಯೋಧನನ ಮಾತು, ಇದರಲ್ಲಿ ನನ್ನದೇನೂ ಇಲ್ಲ, ದಯವಿಟ್ಟು ನನ್ನ ಮೇಲೆ ಕೋಪಿಸಿಕೊಂಡು ನನ್ನನ್ನು ಶಿಕ್ಷಿಸಬೇಡಿ, ಅವನು ಹೇಗೆ ಹೇಳಿದ್ದಾನೋ ಹಾಗೇ ಹೇಳುತ್ತೇನೆ ಅಂತ ಇಷ್ಟೂ ಮಾತುಗಳನ್ನು ಪುನರಾವರ್ತನೆ ಮಾಡ್ತದೆ. ಆಮೇಲೆ ಅವನು ನನಗೆ ಒಂದು ಬಾರಿ ಅಲ್ಲ ಪದೇ ಪದೇ ಹೇಳಬೇಕು ಎಂದಿದ್ದನ್ನು ಮತ್ತೆ ಹೇಳುತ್ತೆ.